ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ನಮ್ಮ ಕಡೆ ಒಂದು ಗಾದೆ ಅದ ರೀ, ಏನಪ್ಪಾ ಅಂದ್ರೆ ಲೇ ಅಡ್ಸಿ ಮಗನ ನೀ ಮಾಡಿದ್ರ ಚಮತ್ಕಾರ ಮತ್ತು ನಾ ಮಾಡಿದ್ರ ಬಲತ್ಕಾರ ಏನ ಆತಂದ ನಮ್ಮ ಕಡೆ ಒಂದು ಹಂಗ ಜಾನಪದವಾಗಿ ಒಂದು ಗಾದೆ ಅದ ರೀ ಅದು. ಸೊ ಇಲ್ಲಿ ಇವತ್ತು ವೀರೇಂದ್ರ ಹೆಗಡೆ ಸೌಜನ್ಯಳ ಪ್ರಕರಣಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಬುರುಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು, ಇನ್ನುಳಿದ ಎಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆಗೆ ಸಂಬಂಧಪಟ್ಟಂಗ ವೀರೇಂದ್ರ ಹೆಗಡೆ ಒಂದು ಕಡೆ ಕೂತ್ಕೊಂಡು ಏನು ಹೇಳ್ತಾನಪ್ಪ ಅಂದ್ರೆ ಅವನ ಒಂದು ಚೇಲಾಗಳ ಮುಂದೆ ನನ್ನ ಹತ್ರ 5,000 ಜನ ಅದಾರ, ನಾ ಯಾರನ್ನೂ ಕೂಡ ಬಿಡೋದಿಲ್ಲ. ಈ ವಿಡಿಯೋನ ಆದಷ್ಟು ಮಟ್ಟಿಗೆ ಎಲ್ಲ ಕಡೆ ನೀವು ಶೇರ್ ಮಾಡಬೇಕಾಗ್ತದೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆಗಂಗಿಲ್ಲ ಅಂದ್ರೆ ಅನ್ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಆಗಲಿಲ್ಲಪ್ಪ ಅಂದ್ರೆ ಡಿಸ್ಲೈಕ್ ಮಾಡ್ರಿ. ಆದ್ರೆ ಶೇರ್ ಮಾಡೋದನ್ನ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ಕಮೆಂಟ್ನಾಗ ಬಯೋದು ಮಾತ್ರ ಬಿಡಬೇಡ್ರಿ. ವೀರೇಂದ್ರ ಹೆಗಡೆ ಒಂದು ಕಡೆ ಏನಂತಾನಪ್ಪ ಅಂದ್ರೆ ನನ್ನ ಕಡೆ 5,000 ಜನ ಅದಾರ, ನಾ ಈಗ ಹೂ ಅಂದಪ್ಪ ಅಂದ್ರೆ ನಮ್ಮ ಹುಡುಗರ ನುಗ್ಗಾಕ ರೆಡಿ ಅದಾರ, ಆದ್ರೆ ನಾನು ಸುಮ್ಮನೆ ಅಂತಂದ ಆ ಒಂದು ಕಡೆ ಧಮಕಿ ಆಗ್ತಾನ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಷಡ್ಯಂತ್ರ ಅದ, ಇದ್ರ ಹಿಂದಿದ್ದವ್ರನ್ನ ಯಾರನ್ನೂ ಬಿಡಂಗಿಲ್ಲ ತಂದ ಒಂದು ವೇನಾಗ ಅವ್ ಹೇಳ್ತಾನ. ಸೊ ಈ ದರಿದ್ರ ನ್ಯೂಸ್ ಚಾನಲ್ಗಳು ಇವು ಇನ್ನೂ ಏನು SIT ಸರಿಯಾಗಿ ತನಿಖೆ ಮಾಡಿಲ್ಲ, ಯಾವುದೂ ವರದಿ ಇಲ್ಲ, ಅಂತಿಮ ಪಟ್ಟಿ ರೆಡಿ ಆಗಿಲ್ಲ, ಏನೂ ಆಗಿಲ್ಲ. ಇವರು ಬಡ್ಸಿ ಮಕ್ಕಳು ಒಂದು ರೆಡಿ ಮಾಡಿಬಿಟ್ಟಾರೆ, ಯಾವ್ಯಾವಕ್ಕೆ ಯಾವ್ಯಾವ ಶಿಕ್ಷೆ ಕೊಡಬೇಕು, ಹೆಂಗೆ ಶಿಕ್ಷೆ ಕೊಡಬೇಕು. ರೇಪ್ ಆದವರು, ಭೂ ಕಬಳಿಕೆ ಮಾಡೋರು, ಬಡ್ಡಿ ದಂಧೆ ಮಾಡೋರು, ಆ ವೇದವಲ್ಲಿ ಟೀಚರ್ನನ್ನು ರೇಪ್ ಮಾಡಿ ಹಾಳು ಹಚ್ಚಿದವರು, ಮತ್ತು ಯಮುನಾನನ್ನ ರೇಪ್ ಮಾಡಿ ಅವಳನ್ನು ಹಾಳು ಹಚ್ಚಿದವರು, ಸೌಜನ್ಯನ ರೇಪ್ ಮಾಡಿ ಅವಳ ಪ್ರೈವೇಟ್ ಪ್ಯಾಟ್ನಾಗ 5-6 ಇಂಚ್ ಮಣ್ಣು ತುಂಬಿ ಅವಳನ್ನು ಬೆತ್ತಲೆಯಾಗಿ ಅರಣ್ಯ ಪ್ರದೇಶದಲ್ಲಿ ಒಗೆದವ್ರು, ಇವ್ರನ್ನೆಲ್ಲ ಬಿಟ್ರಿ. ಇವರು ಈ ಅತ್ಯಾಚಾರಿಗಳನ್ನ, ಲಪಂಗ್ ಸುಳೆ ಮಕ್ಕಳನ್ನ, ಹಡಿಸಿ ಮಕ್ಕಳನ್ನ, 4 ಸುಳೆ ಮಕ್ಕಳನ್ನ ಎಲ್ಲ ಬಿಟ್ರಿ. ಇವರು ಯಾರು? ಇವರೇ ಎಲ್ಲ ಬಿಟ್ರಿ ಅವರನ್ನ. ಇವ್ರು ಯಾರನ್ನ ಹಿಡ್ಕೊಂಡ್ರಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆ ನ್ಯಾಯ ಯಾರು ಕೊಡಿಸ್ತಾರಲ್ಲ ಅವರನ್ನ ಹಿಡ್ಕೊಂಡ್ಬಿಟ್ರು. ಈಗ ಒಬ್ಬ MLA ಏನು ಹೇಳಿಕೆ ಕೊಟ್ಟಿದ್ದಾನಂದ್ರ, ಈ ಏನು ಹೋರಾಟಗಾರರು ಅದಾರಲ್ಲ ಅಂದ್ರೆ ಇನ್ಕ್ಲೂಡಿಂಗ್ ಮಹಿಳಾ ಹೋರಾಟಗಾರರನ್ನು ಕೂಡ ಗುಂಡಿಕ್ಕಿ ಕೊಲ್ರಿ. ಯಾರು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಾ ಇದಾರಲ್ಲ ಅವರನ್ನ ಗುಂಡಿ ಹಿಕ್ಕಿ ಕೊಲ್ರಿ ಅಂತಂದ ಯಾರು ಹೇಳ್ಯಾರಂದ್ರ ಸಾಗರದ MLA ಆಗಿರ್ತಕ್ಕಂಥ ಬೇಲೂರು ಗೋಪಾಲಕೃಷ್ಣ. ನೋಡ್ರಿ ಇವನ ಹೆಸರು ನೋಡ್ರಿ, ಗೋಪಾಲಕೃಷ್ಣ ಅಂತಾನೆ ಇವನು. ಬೇಲೂರು ಗೋಪಾಲಕೃಷ್ಣ ಅಂತ ಇವನ ಹೆಸರಿಗೆ ತಕ್ಕಂಗಾದನ್ರಿ ಇವನು. ಇವನೇನು ಹೇಳ್ತಾನಂದ್ರೆ ಧರ್ಮಸ್ಥಳದ ವಿರುದ್ಧ ಯಾರು ಹೋರಾಟ ಮಾಡ್ತಾ ಇದಾರಲ್ಲ ಅವರನ್ನ ಗುಂಡು ಹಾಕಿಕೊಳ್ರಿ ಅಂದ್ರೆ ಇದು ದ್ವೇಷ ಭಾಷಣ ಆಗಲಿಲ್ಲ. ನಾನು ಇಲ್ಲಿವರೆಗೂ 3 ತಿಂಗಳಾಯ್ತು ಈ ಒಂದು ಪ್ರಕರಣದ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀನಿ. ನಾನು ಇವತ್ತಿಗೂ ಕೂಡ ಅವನನ್ನು ಕೊಲ್ರಿ, ಅವನನ್ನು ಹೊಡೀರಿ, ಅವನನ್ನು ಬಡೀರಿ ಅಂತಂದ ಎಲ್ಲೂ ಕೂಡ ಯಾವುದೂ ವಿಡಿಯೋದಾಗ ಮಾತಾಡೇ ಇಲ್ಲ ನಾನು. ಆದ್ರೆ ಇಂಥ ರಾಜಕೀಯ ನಾಯಕರು ನಾವು ಹುಚ್ಚು ಸುಳೆ ಮಕ್ಕಳು. ಮೊದಲನೇದಾಗಿ ಹೇಳ್ಬೇಕಂದ್ರೆ ಇಟ್ಟು 4 ತುನ್ಯವ್ರು ನಾವು ಅದೇವಲ್ಲ, ನಾವು ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಓಟ್ ಹಾಕಬಾರ್ದು ಅನ್ನೋದು ಗೊತ್ತಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಒಂದು ಮಾತು ಹೇಳಿದ್ರು, ನೀವು ಹೋರಾಟಗಾರರಾಗ್ಲಿಂದ್ರು ಪರವಾಗಿಲ್ಲ, ಸುಳೆ ಮಕ್ಕಳ್ರೆ ಮಾರಾಟಗಾರ ಆಗಬೇಡ್ರಿ, ನೀವು ಆ ಮಾರಾಟ ಆಗಕ್ಕೆ ಹೋಗ್ಬೇಡ್ರಿ ರಾಜಕೀಯ ನಾಯಕರಿಗೆ ಅಂತ ಹೇಳಿದ್ರು. ಅದ್ರ ಜೊತೆ ಮತ್ತೊಂದು ಮಾತು ಹೇಳಿದ್ರು, ನಮ್ಮ ಮತದಾರರಿಗೆ ಯಾವಾಗ ಮತದಾನದ ಮೌಲ್ಯ ಅರ್ಥ ಆಗ್ತದಲ್ಲ ಅವಾಗ ರಾಜಕೀಯ ನಾಯಕರು ಭಿಕಾರಿಗಳಾಗ್ತಾರಂತ ಹೇಳಿದ್ರು. ಆದ್ರೆ ನಮ್ಗೆ ಇವತ್ತಿಗೂ ಕೂಡ ಮತದಾನದ ಮೌಲ್ಯ ನಮ್ಗೆ ಗೊತ್ತಾಗಲಿಲ್ಲ. ನಾವು ಹೋರಾಟಗಾರರಂತೂ ಆಗ್ತಾ ಇಲ್ಲ, ನಾವು ಮಾರಾಟಗಾರರಾಗ್ತಾ ಇದ್ದೀವಿ. ಆದ್ರೆ ಹೋರಾಟಗಾರ ಆದವರಿಗೆ ಇಂಥ ರಾಜಕೀಯ ನಾಯಕರು 4 ನನ್ನ ಮಕ್ಕಳು ಗುಂಡಿಕ್ಕಿ ಕೊಲ್ರತಂದು ಆದೇಶವನ್ನು ಕೊಡ್ತಾರೆ. ಹಾಗಾದ್ರೆ ಕಾನೂನಿನ ಕಣ್ಣಿನ ಮುಂದೆ ಇವರು ಮಾತನಾಡಿರ್ತಕ್ಕಂಥ ಮಾತುಗಳು ದ್ವೇಷ ಭಾಷಣ ಆಗೋದಿಲ್ಲೇನಾ? ಇವತ್ತು ನಾನಾ ಒಂದು ವಿಡಿಯೋದಾಗ ಏನಾದರೂ ಮಾತಾಡಲಿ, ಅವನನ್ನು ಹೊಡೀರಿ, ಅವನನ್ನು ಕೊಲ್ರಿ, ಬಡೀರಿ ಅಂತಂದ ನಾಳೆ ನನ್ನ ಮೇಲೆ FIR ಆಗ್ತದ. ಆದರೆ ಈ MLAಗಳ ಮೇಲೆ ನಮ್ಮ ಮತವನ್ನು ಪಡೆದುಕೊಂಡು ನಮ್ಮ ಭಿಕ್ಷೆಯಿಂದ ನಮ್ಮ ಕಾಲ ಧೂಳಿನಿಂದ ಆಯ್ಕೆಯಾಗಿರ್ತಕ್ಕಂಥ ಈ MLA ಯಾವನಿವನು ಗೋಪಾಲಕೃಷ್ಣ, ಸಾಗರದ MLA ಗೋಪಾಲಕೃಷ್ಣ, ಇವನಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು? ಒಬ್ಬ ಧರ್ಮಾಧಿಕಾರಿ ಸ್ಥಾನದಲ್ಲಿ ನಿಂತ್ಕೊಂಡು ಹಿಂದೂ ಧರ್ಮದ ಜನರ ದುಡ್ಡನ್ನು ತಿಂದು ಬಡ್ಡಿ ವ್ಯವಹಾರವನ್ನು ಮಾಡಿ ಎಷ್ಟೋ ಕುಟುಂಬಗಳನ್ನು ಬೀದಿಗೆ ತಂದು ಎಷ್ಟೋ ದಲಿತರ ಭೂ ಕಬಳಿಕೆಯನ್ನು ಮಾಡಿ ಸರ್ಕಾರದಿಂದ ಹಣವನ್ನು ಪಡೆದು ವಂಚನೆ ಮಾಡಿ ಇಡೀ ಧರ್ಮಸ್ಥಳ ದೇವಸ್ಥಾನವನ್ನ ಒಂದು ಇನ್ಸ್ಟಿಟ್ಯೂಷನ್ ಆಗಿ ಮಾಡಿ ಅಲ್ಲಿ ಹಿಂದೂಗಳಿಗೆ ಪೂಜೆ ಮಾಡಲು ಅವಕಾಶ ಇಲ್ಲ ತಂದು ಹೇಳಿ ಸೌಜನ್ಯಗಳಿಗೆ ಅತ್ಯಾಚಾರ ಆದರೂ ವೇದವಲ್ಲಿಗೆ ಅವಳ ಮೇಲೆ ಅತ್ಯಾಚಾರ ಆಯಿತು, ಅದ್ರ ಜೊತೆಗೆ ಯಮುನಾ ನಾರಾಯಣ ಜೋಡಿ ಕೊಲೆ ಆಯಿತು, ಎಷ್ಟೋ ಇಂಥ ಅಸಹಜ ಸಾವುಗಳು ಆದರೂ ಕೂಡ
ಈ ವೀರೇಂದ್ರ ಹೆಗಡೆ ಮತ್ತೆ ಏನ್ ಹೇಳ್ತಾನಪ್ಪ ಅಂದ್ರೆ ನನ್ನ ಹತ್ರ 5,000 ಜನ ಆದ್ರೆ ಇವತ್ತು ಹೂ ಅಂದ್ರೆ ಇವತ್ತು ಅವ್ರು ಎಲ್ಲದಕ್ಕೂ ರೆಡಿ ಅದಾರ ಅಂತ ಹೇಳ್ತಾನಲ್ಲ, ಇದು ದ್ವೇಷ ಭಾಷಣ ಆಗ್ಲಿಲ್ಲ. ಇದನ್ನ ಯಾಕೆ ಈ ಮೀಡಿಯಾ ದರಿದ್ರ ಮೀಡಿಯಾದವ್ರು ತೋರ್ಸಂಗಿಲ್ಲ? ಈ ಗೋಪಾಲಕೃಷ್ಣಂದು ಯಾಕೆ ಈ ದರಿದ್ರ ಮೀಡಿಯಾದವ್ರು ತೋರ್ಸಂಗಿಲ್ಲ? ನಾವು ಇವತ್ತು ಏನಾದ್ರೂ ಮಾಡಿದ್ದಾದ್ರೆ ಇವರೆಲ್ಲರೂ ಕೂಡ ನಮ್ಮ ಮುಕ್ಕಳಾಗ ಕಟ್ಟಿಗೆ ಹಾಕಿ ಮ್ಯಾಗೆ ಎಬ್ಬಿಸ್ತಾ ಇದ್ರು. ಹಾಗಾದ್ರೆ ಗೋಪಾಲಕೃಷ್ಣಗೆ ಹೇಳೋದು ಇಷ್ಟ ಅಲ್ಲ, ಈ ವೀರೇಂದ್ರ ಹೆಗಡೆಗೆ ಗೋಪಾಲಕೃಷ್ಣಗ ಇವತ್ತು ನಾಳೆ 16 ತಾರೀಕು ಮಹಿಳಾ ಸಂಘಟನೆ ಹೋರಾಟ ಮಾಡ್ತಾ ಇದ್ದ ಬೆಳ್ತಂಗಡಿಯಲ್ಲಿ. ಅಲ್ಲಿ ಹೋಗ್ರಿ, ಎಲ್ಲ ಹೆಣ್ಮಕ್ಳನ್ನ ಗುಂಡಿಗೆ ಕೊಂದು ಬಿಡ್ರಿ ನೀವು. ಹೇಳೇನಲ್ಲ ಇವ್ MLA, ಹೋಗ್ರಿ ಕೊಲ್ರಿ ನೋಡೋಣ. ಮತ್ತು ಅಲ್ಲಿ ಮತ್ತೊಂದು ಪ್ರಕರಣ ಆಗ್ಯದಲ್ಲ, ಇಲ್ಲಿ ಶಾಲಾ ಮಕ್ಕಳದ ಪ್ರಕರಣ ಆಗ್ಯದಲ್ಲ, ಆ ಮಕ್ಕಳನ್ನು ಗುಂಡಿಕ್ಕಿ ಕೊಲ್ಲೋಗ್ರಿ. ಅಂದ್ರೆ ಯಾರ್ಯಾರು ನ್ಯಾಯದ ಪರವಾಗಿ ಹೋರಾಟಕ್ಕೆ ಇಳಿತಾರಲ್ಲ ಅವ್ರನ್ನೆಲ್ಲ ಗುಂಡಿಕ್ಕಿ ಕೊಲ್ರಿ. ಮತ್ತು ನಾವೇನು ಮತದಾರ ಅದೇವಲ್ಲ, ನಮ್ಮಲ್ಲಿ ಮತದಾರರು ನಾವೇನು ಅದೇವಲ್ಲ, ನಾವೆಲ್ಲ ಕೈಯಾಗ ಬಳಿ ಹಾಕೊಂಡು ಮನ್ಯಾಗ ಕೂತ್ ಬಿಡೋಣ. ಯಾಕಂದ್ರೆ ನಮ್ಮ ಕೈಲಿ ಹರ್ಯಾಕಾಗಂಗಿಲ್ಲ, ಕಿಶಾಕಾಗಂಗಿಲ್ಲ, ನಮಗೆ ಹೋರಾಟ ಮಾಡೋಕ್ಕಾಗಂಗಿಲ್ಲ. ನಮಗೆ ಒಂದು ಬಾಟ್ಲಿ ಶೇರೆ, ಒಂದು ಕುಕ್ಕರ ಪಲ್ಕರ್ ಜಂಪರ್ ಕೊಟ್ರೆ ಸಾಕವರು, ನಾವು ಮನ್ಯಾಗ ಇದ್ದು ಬಿಡೋಣ. ನಮಗೆ ಯಾಕೆ ಬೇಕು? ಏನು ನಮ್ಮ ಅಕ್ಕನ ರೇಪ್ ಆಗ್ಯದ, ನಮ್ಮ ತಂಗಿ ರೇಪ್ ಆಗ್ಯದ, ಏನು ನಮ್ಮ ಅವನ ರೇಪ್ ಆಗ್ಯದ, ನನ್ನ ಮಗಳ ರೇಪ್ ಆಗ್ಯದ, ಯಾಕೆ ಬೇಕು? ಯಾವ್ದಾರ ರೇಪ್ ಆಗ್ತೈತಿ, ಯಾರ್ದಾರ ಏನಾರ ಹರ್ಕೊಂಡು ಹೋಗ್ತದೆ, ನಮ್ಗೇನು ಹೋಗೋದದ? ಸೊ ನಾವು ಮನ್ಯಾಗ ಕುಂಡಾಗದೀವಿ. ನಾಳೆ ಯಾವಾಗ ಇದು ನಮ್ಮ ಮನೆಗೆ ಬರ್ತದಲ್ಲ ಆವಾಗ ನಮಗೆ ಇದ್ರ ಬಗ್ಗೆ ಎಲ್ಲ ಅರ್ಥ ಆಗ್ತದ. ಸೊ ಇಂಥ ನಾಲಾಯಕ MLAಗಳು ಹೋರಾಟಗಾರರನ್ನ ಕೊಲ್ತಕ್ಕಂಥ ಪ್ರಯತ್ನಕ್ಕೆ ಇಳಿದಿದ್ದಾರಂದ್ರೆ ಕಾನೂನು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ಯೋ, ಅಥವಾ ನಮ್ಮ ದೇಶನಾಗ ಕಾನೂನು ಇರೋದನ್ನ ಹಿಂಗದನೋ, ಅಥವಾ ಇಲ್ಲಿ ನ್ಯಾಯಕ್ಕೆ ಬೆಲೆ ಇಲ್ಲೋ, ಅಥವಾ ಹೆಣ್ಣು ಕೇವಲ ಗಂಗಾ ನದಿಗೆ ಮಾತ್ರ ಸೀಮಿತ ಆಗಿದ್ದಾಳೋ, ಅಥವಾ ಹೆಣ್ಣು ಕೇವಲ ಈ ಭೂಮಿ ನೆಲಕ್ಕೆ ಭೂಮಿ ತಾಯಿತ ಏನು ಕರಿತಾವೆ ಅದಕ್ಕೆ ಮಾತ್ರ ಸೀಮಿತ ಆಗಿದ್ದಾಳೋ, ಅಥವಾ ಹೆಣ್ಣು ಭುವನೇಶ್ವರಿ ಭಾರತಾಂಬೆಗೆ ಮಾತ್ರ ಸೀಮಿತ ಆಗಿದ್ದಾಳೋ, ಅಥವಾ ಹೆಣ್ಣು ಒಂದು ಭೋಗದ ವಸ್ತು ಆಗಿದ್ದಾಳೋ, ಹೆಣ್ಣು ಕೇವಲ ಮಕ್ಕಳನ್ನ ಅದು ಹುಟ್ಟಿಸೋ ಫ್ಯಾಕ್ಟ್ರಿ ಆಗಿದ್ದಾಳೋ, ಹೆಣ್ಣು ಕೇವಲ ದುಡಿದು ತಂದ ಮನ್ಯಾಗ ಹಾಕುವಂಥ ಒಂದು ಕೆಲಸಗಾರ್ತಿ ಆಗಿದ್ದಾಳೋ, ಹೆಣ್ಣು ಅಂದ್ರೆ ಏನು? ಹೆಣ್ಣನ್ನು ಏನು ತಿಳ್ಕೊಂಡಿದ್ದಾರೆ ಎಲ್ಲರೂ? ಹಾಗಾದ್ರೆ ಹೆಣ್ಣಿನ ಪರವಾಗಿ ನ್ಯಾಯ ಮಾಡ್ತಕ್ಕಂಥ ಹೋರಾಟಗಾರನೆಲ್ಲ ಗುಂಡಿಕ್ಕಿ ಕೊಲ್ಲಬೇಕಾ? ನೀವು ನನಗೆ ಹೇಳ್ರಿ, ಕಮೆಂಟ್ನಾಗ ಹೇಳ್ರಿ. ನಾವ ಏನಾದರೂ ಇದನ್ನು ಮಾತಾಡ್ತಿದ್ದು ಅಂದ್ರೆ ನನಗೆ ಯಾವ ಮಬ್ಬ ಹಡಿಸಿ ಮಗ ಕಮೆಂಟ್ ಮಾಡ್ಯಾನ, ನಿನ್ನ ಮತ್ತು ಆ ಇವಂಗ ನೋಡೋಕ್ಕೆ ಮುಂದೊಂದಿನ ಮಾರಿ ಹಬ್ಬ ಕಾದಿತ್ತಂದು. ಲೇ ಏನು ಹರ್ಕಲ್ತಿ ಹರ್ಕ, ತಲೆ ಕರ್ಸ್ಕೊಳಂಗಿಲ್ಲ. ನಾವೆಲ್ಲದಕ್ಕೂ ರೆಡಿದ್ದೀವಿ. ಈ ಗುಂಡಿಗೆ ಕೊಲ್ಲಕ್ಕೆ ಬಂದಾನಲ್ಲ, ಗುಂಡಿಗೆ ಕೊಲ್ಲಂತ ಹೇಳೋನಿಗೆ ನಡೀತದ. ಆದ್ರೆ ನಮ್ಮ ಕಣ್ಣ ಮುಂದೆ ನಮ್ಮ ಮಗಳು, ತಾಯಿ, ಅಕ್ಕ ತಂಗಿಯರು ಅತ್ಯಾಚಾರಕ್ಕೆ ಒಳಗಾಗುವುದನ್ನು ಈ ಕಣ್ಣಿಂದ ನೋಡಕ್ ಆಗೋದಿಲ್ಲ. ಈ ಕಣ್ಣು, ಈ ದೇಹ, ಈ ಹೃದಯ ಇರೋ ಮಟ್ಟನೂ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಇದ್ದಿದ್ದನಲ್ಲೇ ಮಬ್ಬಡಿಸಿ ಮಕ್ಕಳ್ರೆ ತಿಳ್ಕೊರಿ ಸ್ವಲ್ಪ. ನಾಳೆ ಬರ್ತದ ನಿಮ್ಮ ಮನೆಗೂ. ಸೊ ಇಂಥವೆಲ್ಲ ಏನಪ್ಪ ಅಂದ್ರೆ ಮಾಡಾಕದಾರ. ಸೊ ಅದಕ್ಕಾಗಿ ಇಂಥವ್ರಿಗೆ ಏನು ಹೇಳಬೇಕು, ಇಂಥವ್ರನ್ನ ಗೆಲ್ಲಿಸಿ ತರಬೇಕೋ ಇಲ್ಲೋ ಅನ್ನೋದನ್ನು ನೀವು ತಿಳ್ಕೊಳ್ಬೇಕು. ಒಬ್ಬ ಷಡ್ಯಂತ್ರ ಅಂತಾನೆ, ಇನ್ನೊಬ್ಬ ಗುಂಡು ಹಾಕಿಕೊಳ್ರ ಅಂತಾನೆ, ಇನ್ನೊಬ್ಬ ನನ್ನ ಕಡೆ 5,000 ಜನ ಅದಾರ ಅಂತ ಹೇಳ್ತಾನೆ, ಮತ್ತೊಬ್ಬ ನಿಲ್ಕೊಂಡು ಅವ್ರನ್ನೆಲ್ಲರನ್ನೂ ಕೊಂದು ಹಾಕ್ರಿ, ಆ ಸಮೀರ್ MD ಅವ್ನು ಮುಲ್ಲಾನ ಕೊಂದು ಹಾಕ್ರಿ ಅಂತ ಹೇಳ್ತಾನೆ. ಇಲ್ಲಿ ಮುಲ್ಲಾ ಅನ್ನೋದು, ಹಿಂದೂ ಅನ್ನೋದು ಎಲ್ಲ ಜಗಳ ಹಚ್ಚಿ ಇಡೀ ಕರ್ನಾಟಕವನ್ನು ಸರ್ವನಾಶ ಮಾಡದಾರ. ಏನನ್ನೋದು ಕಮೆಂಟ್ ಮಾಡಿಬಿಡ್ರಿ. ಸುಮ್ಮನೆ ಇದ್ರೊಳಗೆ ಹರ್ಕೊಂಡು 12 ಮಾಡ್ಕೊಳ್ಳೋದು ಬೇಡ. ಬರ್ತೇನೆ ರೀ ಮತ್ತೆ.